ಫಲಿತಾಂಶ ಪ್ರಕಟವಾಗುತ್ತೆ. ಒಟ್ಟು 5,96,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಪದವಿ ಪೂರ್ವ ಶಿಕ್ಷಣ ಮಂಡಳಿಯಲ್ಲಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಫಲಿತಾಂಶದ ವಿವರಗಳನ್ನು ಬಹಿರಂಗಪಡಿಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆಲ್ಲ ವೆಬ್ಸೈಟ್ಗಳಲ್ಲಿ ಫಲಿತಾಂಶ ಪ್ರಕಟಗೊಳ್ಳುತ್ತೆ. ಇನ್ನು ಮೇ 24ರಂದು ಎಲ್ಲ ಕಾಲೇಜುಗಳು ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿವೆ. ಕಳೆದ ಮಾರ್ಚ್ 15ರಿಂದ ದ್ವಿತೀಯ PUC ಪರೀಕ್ಷೆ ಆರಂಭವಾಗಿತ್ತು. ಆದರೆ ಭೌತಶಾಸ್ತ್ರ ಮತ್ತು ಗಣಿತ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದ ಕಾರಣ ಮಾರ್ಚ್ 30ಕ್ಕೆ ಮುಗಿಬೇಕಾಗಿದ್ದ ಪರೀಕ್ಷೆಯನ್ನು ಏಪ್ರಿಲ್ 3ರವರೆಗೆ ನಡೆಸಲಾಯಿತು. ಇದೇ ಕಾರಣದಿಂದಾಗಿ ಫಲಿತಾಂಶ ಕೂಡ ವಿಳಂಬವಾಗಿದೆ. ಒಟ್ಟು 3.2 ಲಕ್ಷ ಬಾಲಕರು, 2.75 ಲಕ್ಷ ಬಾಲಕಿಯರು ಕೂಡ ಪರೀಕ್ಷೆ ಬರೆದಿದ್ದಾರೆ. ಕಳೆದ ವರ್ಷ ಒಟ್ಟಾರೆ ಶೇಕಡ 48.9ರಷ್ಟು ಫಲಿತಾಂಶ ಬಂದಿದ್ದು, ಈ ಸಲ ಫಲಿತಾಂಶ ಹೆಚ್ಚಾಗುವ ನಿರೀಕ್ಷೆ ಹೊಂದಲಾಗಿದೆ. ಅಂದಹಾಗೆ ಸುವರ್ಣ ನ್ಯೂಸ್ಗೆ ಕೂಡ ಮೆಸೇಜ್ ಮಾಡಿ ನೀವು ನಿಮ್ಮ ಫಲಿತಾಂಶವನ್ನು ಪಡಿಬಹುದು.